ಬೆಳಗಾವಿಯ ಮಾರ್ಕಾಂಡೇಯ ಸರ್ಕಾರಿ ಶಾಲೆಯಲ್ಲಿ ಇದೀಗ ಬಿಸಿಯೂಟವನ್ನ ಸೇವನೆ ಮಾಡಿದಂತಹ ಮಕ್ಕಳು ಸಾಮೂಹಿಕವಾಗಿ ಅಸ್ವಸ್ಥಗೊಂಡಿದ್ದಾರೆ. ಅವರ ಆರೋಗ್ಯ ಬಹಳ ಹದಗೆಟ್ಟಿದೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ಅಪ್ಡೇಟ್ ಆಗ್ತಾ ಇರುವಂತದ್ದು. ಬೆಳಗಾವಿಯ ಮಾರ್ಕಾಂಡೇಯ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ ಮಕ್ಕಳಿಗೆ ಸಾಮೂಹಿಕ ಅಸ್ವಸ್ಥತೆ ಕಾಣಿಸಿಕೊಂಡಿದೆ. ಮಧ್ಯಾಹ್ನದ ಬಿಸಿಯೂಟ ಸೇವನೆ ಮಾಡಿದಂತಹ ಕೆಲವೇ ನಿಮಿಷಗಳಲ್ಲಿ ವಾಂತಿ, ಬೇದಿ ಹಾಗೂ ಹೊಟ್ಟೆ ನೋವಿನಿಂದ 30ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಯಾಕೆ ಇಂತಹ ಪರಿಸ್ಥಿತಿ ಉಂಟಾಗಿದೆ? ಉಳಿದ ಮಕ್ಕಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಒದಗಿಸಲಾಗ್ತಾ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬಿಸಿಯೂಟದಲ್ಲಿ ವಿಷಕಾರಿ ಪದಾರ್ಥ ಇರುವ ಸಾಧ್ಯತೆ ಇದೆ ಎಂದು ಪೊಲೀಸರು ಇದೀಗ ತನಿಖೆಯನ್ನ ಆರಂಭಿಸಿದ್ದಾರೆ. ಯಾಕೆ ಇಂತಹ 30 ಮಕ್ಕಳು ಇದೀಗ ಡಿಡಿಪಿಐ ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಿ ಮಕ್ಕಳ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಬೆಳಗಾವಿಯ ಮಾರ್ಕಾಂಡೇಯ ಸರ್ಕಾರಿ ಶಾಲೆಯಲ್ಲಿ ಇದೀಗ ಬಿಸಿಯೂಟ ಸೇವನೆ ಮಾಡಿದಂತಹ ಮಕ್ಕಳಿಗೆ ಸಾಮೂಹಿಕ ಅಸ್ವಸ್ಥತೆ, ಸಾಮೂಹಿಕ ಆರೋಗ್ಯವಾಗಿ ಅಸ್ವಸ್ಥತೆ ಕಂಡುಬಂದಿದೆ. 30ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ತಿಂದ ಕೆಲವೇ ನಿಮಿಷಗಳಲ್ಲಿ ವಾಂತಿ ಭೇದಿ ಪ್ರಾರಂಭ ಆಗಿದೆ. ಉಳಿದ ಕೆಲವು ಮಕ್ಕಳನ್ನ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗಿದೆ, ಕೆಲವು ಮಕ್ಕಳನ್ನ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗಿದೆ. ಪೊಲೀಸರು ಇದೀಗ ವಿಷಕಾರಿ ಪದಾರ್ಥ ಅಥವಾ ಎಕ್ಸ್ಪೈರಿ ಆಗಿರೋಂಥ ಪದಾರ್ಥ ಏನಾದ್ರು ಇತ್ತಾ ಅಥವಾ ಬೇರೆ ಏನಾದ್ರೂ ಕ್ರಿಮಿಕೀಟಗಳು ಅಥವಾ ಈ ಹಲ್ಲಿಗಳು ಏನಾದ್ರೂ ಬಿದ್ದಿರುವಂತ ಸಾಧ್ಯತೆ ಇದೆಯಾ ಎಂಬ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಡಿಡಿಪಿಐ ಮತ್ತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಇದೀಗ ಪರಿಶೀಲನೆಯನ್ನ ಮಾಡಿ ಇದೀಗ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಮಕ್ಕಳ ಆರೋಗ್ಯದ ಬಗ್ಗೆ. ಆದ್ರೂ ಈ ಮಟ್ಟದ ಅಜಾಗರೂಕತೆ ಯಾಕಾಯ್ತು? ಯಾಕೆ ಇಂತಹ ಸ್ಥಿತಿಗೆ ಸರ್ಕಾರಿ ಶಾಲೆ ಮಾರ್ಕಾಂಡೇಯ ಸರ್ಕಾರಿ ಶಾಲೆಯಲ್ಲಿ 30ಕ್ಕೂ ಹೆಚ್ಚು ಮಕ್ಕಳು, ವಿಜುವಲ್ಸ್ ಅಲ್ಲಿ ಗಮನಿಸಬೇಕು, ಪಾಪ ಮಕ್ಕಳು ಇದೀಗ ಬಿಸಿಯೂಟವನ್ನ ತಿಂದ ಕೆಲವೇ ನಿಮಿಷಗಳಲ್ಲಿ ಎಲ್ಲರೂ ವಾಂತಿ, ಬೇದಿ ಇದೇ ರೀತಿಯ ಒಂದು ಆರೋಗ್ಯದ ತೀವ್ರ ಅಸ್ವಸ್ಥತೆಯನ್ನ ಕಂಡು ಬಂದು ತಕ್ಷಣ ಎಲ್ಲರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಕ್ಕಳ ಈ ಒಂದು ಆರೋಗ್ಯದ ಏರುಪೇರು, ಈಗ ಅಸ್ವಸ್ಥತೆಯನ್ನು ನೋಡಿ ಪೋಷಕರು ಸಹಜವಾಗಿ ಬಹಳ ಗಾಬರಿ ಆಗುವಂತದ್ದು. ಎಲ್ಲರೂ ಇದೀಗ ಆಸ್ಪತ್ರೆ ಮುಂದೆ ನಿಂತಿದ್ದಾರೆ. ವೈದ್ಯರು ಚಿಕಿತ್ಸೆಯನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ. ಡಿಡಿಪಿಐ ಹಾಗೂ ಉಳಿದ ಅಧಿಕಾರಿಗಳು, ಶಿಕ್ಷಣಾಧಿಕಾರಿ ವಿಲಯದವರು ಎಲ್ಲ ಕೂಡ ಇದೀಗ ಆಸ್ಪತ್ರೆಯಲ್ಲಿ ಇದ್ದಾರೆ. ಮಕ್ಕಳ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ವಿಷಕಾರಿ ಪದಾರ್ಥ ಏನಾದ್ರು ಇತ್ತಾ ಅಥವಾ ಏನಾದ್ರೂ ಈ ಪಲ್ಲಿ ಅಥವಾ ಏನಾದ್ರೂ ಈ ತರ ಏನಾದ್ರೂ ಕ್ರಿಮಿಕೀಟಗಳು ಅಥವಾ ಸಾಧ್ಯತೆಗಳಿತ್ತ ಎಂಬ ಎಲ್ಲ ರೀತಿಯ ಆಯಾಮಗಳಲ್ಲಿ ಇದೀಗ ತನಿಖೆ ಪ್ರಾರಂಭ ಮಾಡಲಾಗಿದೆ. ಆಸ್ಪತ್ರೆಯ ದೃಶ್ಯಾವಳಿಗಳನ್ನ ನೋಡಬಹುದು. ಪೋಷಕರು ಅತ್ಯಂತ ಆತಂಕದಿಂದ ನಿಂತಿದ್ದಾರೆ ಆಸ್ಪತ್ರೆಯ ಹೊರಗಳದಲ್ಲಿ. ಯಾಕೆ ತಮ್ಮ ಮಕ್ಕಳಿಗೆ ಹೀಗಾಯ್ತು? ಇದಕ್ಕೆ ಯಾರು ಜವಾಬ್ದಾರರು? ಆ ಅಂಗನವಾಡಿ ಕಾರ್ಯಕರ್ತೇನ? ಇದೀಗ ಇದನ್ನ ತಯಾರು ಮಾಡ್ತಾ ಇದ್ದಂತ ಮಹಿಳೆ ಯಾರು ಆ ಬಿಸಿಯೂಟವನ್ನ ತಯಾರು ಮಾಡಿದಂತಹ ವ್ಯಕ್ತಿ ಯಾರು? ಅವ್ರ ಬಗ್ಗೆ ಇದೀಗ ಹೆಚ್ಚಿನ ತನಿಖೆ ಆಗ್ತಾ ಇದೆ. ಯಾಕಂದ್ರೆ ಮಕ್ಕಳು ಅವರ ಆರೋಗ್ಯ ಏನಿದೆ ಅದನ್ನ ನೋಡ್ಕೊಳ್ಳುವಂಥದ್ದು ಪೋಷಕರಾಗ್ಬೋದು ಅಥವಾ ಈ ರೀತಿಯ ಬಿಸಿಯೂಟದ ವ್ಯವಸ್ಥೆಯನ್ನ ನೀಡುವಂತಹ ಆ ಸಿಬ್ಬಂದಿ ಏನಿರ್ತಾರೆ ಅವರು ಅತ್ಯಂತ ಜವಾಬ್ದಾರಿಯುತವಾಗಿ ಕೆಲಸವನ್ನ ನಿರ್ವಹಿಸಬೇಕು. ಇಲ್ಲಾಂದ್ರೆ ಯಾವ ಮಟ್ಟಕ್ಕೆ ಆ ಮಕ್ಕಳ ಆರೋಗ್ಯ ಹಾಳಾಗುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನ ಆಗಿದೆ. ಬೆಳಗಾವಿಲಿ 30 ಮಕ್ಕಳು ಊಟ ಮಾಡಿ, ಆ ಬಿಸಿ ಊಟ ಮಾಡಿ ತಮ್ಮ ಶಾಲೆಯಲ್ಲಿ 30 ನಿಮಿಷ ಆಗಿಲ್ಲ, ಅರ್ಧ ಗಂಟೆ ಆಗಿಲ್ಲ, ಅಲ್ಲಿರೋ ಅಷ್ಟು ಜನ ವಾಂತಿ ಮಾಡ್ಕೊಳ್ತಾ ಇದ್ದಾರೆ, ತಲೆ ಸುತ್ತಾ ಇದೆ ಅಂತ ಇದ್ದಾರೆ, ಬೇದಿ ಆಗ್ತಾ ಇದೆ. ಪಾಪ ಈ ಮಟ್ಟಕ್ಕೆ ಆರೋಗ್ಯ ಹದಗೆಡ್ತಾ ಇದೆ ಅಂತಂದ್ರೆ ಅಂಥದ್ದು ಏನಿತ್ತು ಆ ಆಹಾರದಲ್ಲಿ? ಲ್ಯಾಬ್ಗಳಿಗೆ ಕಳಿಸಲಾಗಿದೆ ಎಂಬ ಮಾಹಿತಿ ದೊರೀತಾ ಇದೆ. ಏನಿತ್ತು ಆಹಾರ ಪದಾರ್ಥದಲ್ಲಿ ಈ ಮಟ್ಟಕ್ಕೆ ಏಕಾಏಕಿ ಅವ್ರಿಗೆ ಆರೋಗ್ಯದಲ್ಲಿ ಏರ್ಪೇರಾಗ್ತಾ ಇದೆ ಅಂದ್ರೆ ಸುಮ್ಮನೆ ಏನೋ ಒಂದು ಸಣ್ಣ ಪುಟ್ಟ ಅಂತಹ ಎಕ್ಸ್ಪೈರಿ ಆಗಿರೋ ಪದಾರ್ಥ ಹಾಕಿದ್ದಕ್ಕೋ ಅಥವಾ ಏನೋ ಒಂದು ಸಣ್ಣ ಪುಟ್ಟ ರೀಸನ್ಗೆ 30ಕ್ಕೆ 30 ಜನನು ತಿಂದು ಕೆಲವೇ ನಿಮಿಷದಲ್ಲಿ ಈ ಮಟ್ಟಕ್ಕೆ ಅವರ ಆರೋಗ್ಯ ಹದಗೆಡುತ್ತೆ ಅಂತಂತಂದ್ರೆ ಹೇಗೆ ಸಾಧ್ಯ? ಯಾಕೆ ಈ ರೀತಿ ಆಯ್ತು ಎಂಬ ಪ್ರಶ್ನೆ ಇದೀಗ ಎಲ್ಲರಲ್ಲಿ ಕಾಡ್ತಾ ಇದೆ.
ನಿಮ್ಮನ್ನ ಕೇಳಿನ ಬಂದ ಒಂದು ಒಟ್ಟು ವಿಡಿಯೋ ಮಾಡ್ಕೋಬೇಡ ಪ್ರಾಬ್ಲಮ್ ಏನಿಲ್ಲ ಇನ್ಫೆಕ್ಷನ್ಸ್ ಬಗ್ಗೆ ವಾಟ್ ಎವರ್ ಡಾಕ್ಟರ್ ಹೇಳಿದ್ರು ಇವಾಗ ಹೇಳಿದ್ರಲ್ಲ ಅವ್ರು ಕರ್ಸ್ಬೇಕು ಅದೇ ಈ ವಾಗ್ನ ಹೋದ್ರೆ ಪ್ರಾಬ್ಲಮ್ ಇಲ್ಲ ಇಲ್ಲಿ ಏನು ಮಾಡೋದು ಫೋನ್ ನಾವು ರಿಕ್ವೆಸ್ಟ್ ಮಾಡೋದು ನಿಮ್ಮನ್ನ ಕೇಳಿನ ಬಂದ ಒಂದು ಒಟ್ಟು ಎಸ್, ಇದೀಗ ದೂರವಾಣಿ ಸಂಪರ್ಕದ ಮುಖಾಂತರ ಬೆಳಗಾವಿಯ ವರದಿಗಾರರಾದಂತಹ ನಾಗನಗೌಡ ಪಾಟೀಲ್ ಅವರು ಇದೀಗ ನಮ್ಮ ಜೊತೆಗಿದ್ದಾರೆ. ಪಾಟೀಲ್ ಅವರೇ, ಏನಾಗ್ತಾ ಇದೆ ಅಲ್ಲಿನ ಮಕ್ಕಳ ಪರಿಸ್ಥಿತಿ? ಯಾಕೆ ಈ ರೀತಿ ಆಗೋಯ್ತು? ಇಲ್ಲಿ ಏನು ಎಲ್ಲಿದೆ ಏನು ಪಾಲಕರು ಏನು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೇನೆ ನೋಡ್ಬೋದಾಗತ್ತೆ. ಯಾಕಂತಂದ್ರೆ ಮಕ್ಕಳಿಗೆ ಬಿಸಿ ಊಟ ಕೊಡೋದ್ರಲ್ಲಿ ಏನು ಕ್ವಾಲಿಟಿ ಆಗಿರ್ಬೋದು ಅಥವಾ ಸ್ವಚ್ಛತೆ ಇಲ್ಲದ ಕಾರಣದಿಂದಾಗಿ ಅಲ್ಲಿ ಒಂದು ಊಟದಲ್ಲಿ ಬಿದ್ದು ಈ ದುರ್ಘಟನೆ ಒಂದು ನಡೆದಿರುವಂತದ್ದು. ಸದ್ಯ ಈಗ ಏನು ಯಾವ ವಿದ್ಯಾರ್ಥಿಗಳಿಗಾಗಿರ್ಬೋದು ಮಕ್ಕಳಿಗೆ ಯಾವುದೇ ತರದ ಪ್ರಾಣ ಹಾನಿ ಆಗಿಲ್ಲ. ಹಾಗೇನೆ ಕೆಲವೊಂದಷ್ಟು ಅಸ್ವಸ್ಥ ಆಗಿರುವಂತ ಏನು ಚಲ ಮಕ್ಕಳನ್ನ ಈಗ ವೈದ್ಯಕೀಯ ತಪಾಸಣೆ ಮಾಡಿ ಈಗ ಎಲ್ಲ ವಿದ್ಯಾರ್ಥಿಗಳನ್ನ ಮನೆಗೆ ಕಳಿಸಿಕೊಟ್ಟಿರುವಂತದ್ದು. ಏನು ಒಂದು 5-6 ಜನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಆಗಿರೋದ್ರಿಂದ ಅವ್ರನ್ನ ಈಗ ತೀವ್ರ ಘಟಕ ನಿಗಾದಲ್ಲಿ ಇರಿಸಿ ಚಿಕಿತ್ಸೆ ಕೂಡ ಕೊಟ್ಟಿರುವಂತದ್ದು. ಚಿನ್ಮಯ್, ಅಂದ್ರೆ ಇದೀಗ ಅಲ್ಲಿ ಖಚಿತವಾಗಿ ಮಾಹಿತಿ ದೊರೆತಿದ್ಯಾ ಅದು ಹಲ್ಲಿ ಬಿದ್ದಿರುವಂತ ಕಾರಣಕ್ಕೆ ಆಗಿದೆ ಅಂತ? ಹೌದು, ಏನು ಒಂದು 70ರಿಂದ 80 ಜನ ಊಟವನ್ನ ಬಡಿಸ್ತಾ ಇದ್ರು. ಎಲ್ಲರೂ ಕೂಡ ಊಟ ಮಾಡಿದ್ರು. ಹಾಗೇನೆ ಇನ್ನು ಕೆಲವೊಂದಷ್ಟು ಒಂದು 20 ಜನಕ್ಕೆ ಊಟ ಹಾಕ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅದು ಕಂಡಿರುವಂತದ್ದು. ಹಾಗೇನೆ ಅವ್ರಿಗೆ ಏನ್ ಮಾಡಿದ್ದಾರೆ, ಅಲ್ಲಿ ತಕ್ಷಣ ಅದನ್ನ ವಿಲೇವಾರಿ ಮಾಡಿ
ಮತ್ತೆ ಬೇರೆ ಒಂದು ರೆಡಿಯನ್ನ ಮಾಡಿ ರೆಡಿ ಮಾಡ್ಕೊಂಡು ಊಟವನ್ನ ಇನ್ನುಳಿದ 20 ಜನ ವಿದ್ಯಾರ್ಥಿಗಳಿಗೆ ಕೊಟ್ಟಿರೋಂಥದ್ದು ಚಿನ್ಮಯ್. ಆಮೇಲೆ ಅಲ್ಲಿ ಶಿಕ್ಷಕರು ಕೂಡ ಊಟವನ್ನ ಮಾಡಿದ್ದಾರೆ, ಅವ್ರಿಗೂ ಯಾವುದೇ ತೊಂದರೆ ಆಗಿಲ್ಲ. ಆದ್ರೆ ಇಲ್ಲಿ ಏನು ಅಂತಂದ್ರೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು ನಮ್ಗೆ ಹಲ್ಲಿ ಬಿದ್ದಿದೆ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಇದ್ದುಕೊಂಡು ಸಂಜೆ ಅನ್ನೋದು ಮಧ್ಯಾಹ್ನ ಊಟ ಮಾಡಿರುವಂತದ್ದು. ಆಮೇಲೆ ಆದ ಮೇಲೆ ಮನೆಗೆ ಬಂದಂತ ಮಕ್ಕಳಿಗೆ ಒಬ್ರು ನೋಡಿ ಒಬ್ರು ಉಲ್ಟಿಯನ್ನ ಪ್ರಾರಂಭ ಮಾಡಿದಾಗ ಅಲ್ಲಿ ಸ್ಥಳೀಯರಿರುವಂತ ಪಾಲಕರು ಎಲ್ಲರೂ ತಗೊಂಡು ಖಾಸಗಿ ಆಸ್ಪತ್ರೆಗೆ ದಾಖಲೆ ಮಾಡಿರುವಂತದ್ದು ಚಿನ್ಮಯ್. ಇದೀಗ ಪೊಲೀಸರಿಂದ ಯಾವ ರೀತಿಯ ಮಾಹಿತಿ ದೊರೀತಾ ಇದೆ? ಏನಾದ್ರೂ ಕ್ರಮ ಕೈಗೊಳ್ತಾ ಇದ್ದಾರಾ ಈ ರೀತಿ ಬೇಜವಾಬ್ದಾರಿಯುತವಾಗಿ ಅಲ್ಲಿ ಸ್ವಚ್ಛತೆಯನ್ನ ಕಾಪಾಡದೆ ಅಥವಾ ಅದನ್ನ ತಯಾರು ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ? ಯಾಕಂದ್ರೆ ಮಕ್ಕಳ ಒಂದು ಆರೋಗ್ಯ ಏನಿರುತ್ತೆ ಅದು ಪೋಷಕರಿಗೆ ಅತ್ಯಮೂಲ್ಯ. ಅವ್ರು ಯಾವ್ದೋ ಒಂದು ನಂಬಿಕೆ ಮೇಲೆ ಅಲ್ಲಿ ಎಲ್ಲೆಲ್ಲೋ ಕೆಲಸ ಮಾಡ್ಕೊಂಡು ಯಾವ್ದೋ ಒಂದು ಮನಸ್ಥಿತಿಲಿ ಇರ್ತಾರೆ, ನಮ್ಮ ಮಕ್ಕಳು ಶಾಲೆಯಲ್ಲಿ ಇದ್ದಾರೆ, ಸುರಕ್ಷಿತವಾಗಿದ್ದಾರೆ, ಅಲ್ಲೇ ಅವ್ರಿಗೆ ಊಟದ ವ್ಯವಸ್ಥೆ ಸಿಗುತ್ತೆ, ಆ ಒಂದು ನೆಮ್ಮದಿಲಿ ಅವ್ರ ಕೆಲಸವನ್ನ ಅವ್ರನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಮಕ್ಕಳನ್ನ ಜವಾಬ್ದಾರಿಯುತವಾಗಿ ನೋಡ್ಕೊಳ್ಳುವಂತಹ ಪೋಷಕರು ಅಥವಾ ಬಿಸಿ ಊಟ ತಯಾರು ಮಾಡುವಂತಹ ಕಾರ್ಮಿಕರು ಯಾರು ಇರ್ತಾರೆ ಅವರೇ ಈ ರೀತಿ ನಡ್ಕೊಂಡ್ಬಿಟ್ರೆ ಈ ಮಟ್ಟಕ್ಕೆ ಆರೋಗ್ಯ ಸ್ಥಿತಿ ಹಾಳಾಗುತ್ತೆ ಅಂದ್ರೆ ಒಬ್ರು ಮಗುಗೆ ಅವ್ರ ಮೇಲೆ ಏನಾದ್ರು ಕ್ರಮ ಕೈಗೊಳ್ಳಲಾಗ್ತಾ ಇದೆಯಾ? ಏನ್ ಹೇಳಾಗ್ತಾ ಇದೆ ಪೊಲೀಸಿಂದ? ಚಿನ್ಮಯ್, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್ಕಾರ ಒಳ್ಳೆ ಪ್ರತಿಕ್ರಿಯೆ ನೀಡಿ ನಮ್ಮ ಮಕ್ಕಳಿಗೆ ಒಳ್ಳೆ ಆರೋಗ್ಯಕರ ಊಟವನ್ನ ಕೊಡಿ ಅಂತ ಹೇಳಿ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನ ಮಾಡಿರುವಂತದ್ದು. ಏನಾಗುತ್ತೆ ಅಂತಂದ್ರೆ ಇಲ್ಲಿ ಕೆಲವೊಂದಷ್ಟು ಅಧಿಕಾರಿಗಳ ಕಳ್ಳಾಟ ಆಗಿರ್ಬೋದು, ಮತ್ತೆ ಅಲ್ಲಿರುವಂತ ಕಳಪೆ ಗುಣಮಟ್ಟದ ಆಹಾರ ಆಗಿರ್ಬೋದು, ಇಂತ ಇವನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮಕ್ಕಳಿಗೆ ಬೇಜವಾಬ್ದಾರಿತನ ತೋರಿ ಅಡಿಗೆಯನ್ನ ಮಾಡಿ ಬಡಿಸ್ತಾ ಇರುವಂತದ್ದು ಅಲ್ಲಿ ಏನು ಮೊದಲೇನಲ್ಲ. ಹಾಗೇನೆ ಅಲ್ಲಿ ಪಾಲಕರು ಹೇಳುವಂತದ್ದು ಏನಂತಂದ್ರೆ ಇಲ್ಲಿ ಕೆಲವೊಂದು ಬಾರಿ ಇಂಥ ಘಟನೆಗಳು ಕಂಡಾಗ ಅವ್ರಿಗೆ ನಾವು ಮಾಹಿತಿಯನ್ನ ಕೊಟ್ಟಿದಾಗ ಯಾವುದೇ ಅಂತ ಅಡಿಗೆ ಏನ್ ಕಾರ್ಮಿಕರು ಇರ್ತಾರೆ ಅವ್ರಿಗೆ ಯಾವುದೇ ಕ್ರಮವನ್ನ ತಗೊಳ್ಳೋದಂಗಿಲ್ಲ. ಹಾಗೇನೆ ನೋಡೋಣ ಅನ್ನುವಂತ ಮನಸ್ಥಿತಿಯಲ್ಲಿ ಅಲ್ಲಿರುವಂತ ಮುಖ್ಯ ಶಿಕ್ಷಕರಾಗಿರ್ಬೋದು ಎಲ್ಲರೂ ಕೂಡ ಹಿಂಗಿದ್ದಾಗ ಯಾರಿಗೆ ಹೇಳೋಣ ಅನ್ನುವಂತ ಪರಿಸ್ಥಿತಿ ಕೂಡ ಅಲ್ಲಿ ಇರುವಂತ ಪಾಲಕರದಾಗಿದೆ. ಯಾಕಂತಂದ್ರೆ ಒಬ್ರು ಮೇಲಧಿಕಾರಿ ಇರ್ತಾರೆ, ಇಷ್ಟೊಂದು ಪ್ರಮಾಣದಲ್ಲಿ ಅಧಿಕಾರಿಗಳು ನೋಡ್ಬೇಕಂತಂದ್ರೆ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಶಾಲಾ ಶಿಕ್ಷಕರಾಗಿರ್ಬೋದು, ಮತ್ತೆ DDPI, BO ಇವರೆಲ್ಲರೂ ಕೂಡ ಅದರಲ್ಲಿ ಬರ್ತಾರೆ. ಮತ್ತೆ ವಿಶೇಷವಾಗಿ ಬಿಸಿ ಊಟ ಯೋಜನೆಯಲ್ಲಿ ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ. ಅವ್ರ ಜವಾಬ್ದಾರಿ ಏನಾಗಿರುತ್ತೆ ಅಂತಂದ್ರೆ ಎಲ್ಲೇ ಪ್ರತಿ ಶಾಲೆಗೂ ನಾವು ವಿಸಿಟ್ ಅನ್ನ ಮಾಡಿ ಅಲ್ಲಿರುವಂತ ಸ್ಥಿತಿಗತಿಗಳನ್ನ ಅಂದ್ರೆ ಕೆಲವೊಂದಷ್ಟು ಶಾಲೆಗಳಲ್ಲಿ ಹೆಂಗಾಗಿದೆ ಅಂದ್ರೆ ಚಿನ್ಮಯ್ ನೋಡ್ಬೋದು. ಯಾಕಂತಂದ್ರೆ ಕೆಲವೊಂದಷ್ಟು ಅಡಿಗೆ ಕೋಣೆಗಳಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅವರು ಏನೋ ಮಾಡಿ ಹೊರಗಡೆಯಿಂದ ಚೇಳು ಹಾವು ಏನೋ ಪ್ರತಿಯೊಂದು ಕೂಡ ಅಲ್ಲಿ ಕಿಚನ್ ಅಲ್ಲಿ ಓಡಾಡುವಂತ ಪರಿಸ್ಥಿತಿ ಇದ್ದಾಗ ಅಲ್ಲಿ ಕಂಡು ಕಾಣದೆ ಅಂತೆ ಅಂದ್ರೆ ಅಧಿಕಾರಿಗಳು ಆಗಿರ್ಬೋದು, ಅಲ್ಲಿ ಇರುವಂತ ಶಿಕ್ಷಕರು ಯಾವುದೇ ತರಹದ ಮುನ್ನೆಚ್ಚರಿಕೆ ಕ್ರಮ ಇಲ್ದ ಆಗಿರೋದ್ರಿಂದ ಇಂಥ ದುರ್ಘಟನೆಗೆ ಇವರೇ ಒಂದು ದಾರಿ ಮಾಡಿ ಕೊಟ್ಟಂಗ ಆಗುತ್ತೆ. ಯಾಕಂದ್ರೆ ಪಾಪ ಅಲ್ಲಿ ಸಣ್ಣ ಮಕ್ಕಳು ಅವ್ರಿಗೇನ್ ಗೊತ್ತಾಗಂಗಿಲ್ಲ, ಅವ್ರು ಏನ್ ಕೊಡ್ತಾರೆ ತಿಂತಾರೆ ಅನ್ನುವಂತ ಮನಸ್ಥಿತಿ ಅಲ್ಲಿರುವಂತ ಶಿಕ್ಷಕರಿಗಾಗಿದೆ ಚಿನ್ಮಯ್. ಓಕೆ, ಧನ್ಯವಾದ ಪಾಟೀಲ್ ಅವರೇ. ವಿಡಿಯೋ ಮಾಡಕ್ಕೆ
ಎಸ್, ಇದೀಗ ಬೆಳಗಾವಿಯ ಮಾರ್ಕಾಂಡೆಯ ಸರ್ಕಾರಿ ಶಾಲೆಯ ಮಕ್ಕಳ ಪರಿಸ್ಥಿತಿಯ ಬಗ್ಗೆ ನೋಡ್ತಾ ಇದ್ರಿ. ಯಾವ ಮಟ್ಟಕ್ಕೆ ಇದೀಗ ಪೋಷಕರು ಆತಂಕರಾಗಿದ್ದಾರೆ, ಯಾವ ಮಾತುಗಳನ್ನ ಸರ್ಕಾರಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಯಾರು ಇದಕ್ಕೆಲ್ಲ ಜವಾಬ್ದಾರರು ಎಂಬ ಪ್ರಶ್ನೆಗಳು ಇನ್ನ ಬಹಳ ಅಧಿಕಾರಿಗಳ ವಲಯದಿಂದ ಬರ್ಬೇಕಾಗಿದೆ. ಪೋಷಕರು ಇದನ್ನ ಇಲ್ಲಿಗೆ ಬಿಡೋ ರೀತಿ ಕಾಣ್ತಾ ಇಲ್ಲ. ಸದ್ಯದ ಮಟ್ಟಿಗೆ ತಮ್ಮ ಮಕ್ಕಳ ಒಂದು ಆರೋಗ್ಯದ ಸ್ಥಿತಿಯಿಂದಾಗಿ ಅವರು ಚಿಂತೆ ಒಳಗಾಗಿದ್ದಾರೆ. ಆದ್ರೆ ಮುಂಬರೋ ದಿನಗಳಲ್ಲಿ ಯಾಕೆ ಈ ರೀತಿ ಆಯ್ತು ಅಂತ ಅವರು ಉತ್ತರ ಸಿಗೋವರೆಗೆ ಖಂಡಿತ ಸುಮ್ಮನೆ ಕೂರುವಂತದ್ದಿಲ್ಲ. ಯಾಕಂದ್ರೆ ಎಲ್ಲ ತಂದೆ ತಾಯಿಗಳೇ ತಮ್ಮ ಮಕ್ಕಳ ಆರೋಗ್ಯ ಒಂದೇ ಹೆಚ್ಚಾಗಿರುತ್ತೆ, ಭರವಸೆಯಿಂದ ಕಳಿಸಿರ್ತಾರೆ ಶಾಲೆಗಳಿಗೆ. ಆದ್ರೆ ಶಾಲಾ ವ್ಯವಸ್ಥೆ, ಅಲ್ಲಿನ ಸ್ವಚ್ಛತಾ ವ್ಯವಸ್ಥೆ ಈ ರೀತಿ ಆಗೋಗ್ಬಿಟ್ರೆ ಏನ್ ಮಾಡೋದು ಎಂಬ ಪ್ರಶ್ನೆಯನ್ನ ಇದೀಗ ಪೋಷಕರಲ್ಲಿ ಕಾಡ್ತಾ ಇರೋಂಥದ್ದು. ಎಸ್, ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾಹಿತಿನ ತೆಗೆದುಕೊಳ್ಳೋಕೋಸ್ಕರ ಡಿಡಿಪಿಐ ಏನಿದ್ದಾರೆ, ಬೆಳಗಾವಿ ಜಿಲ್ಲೆಯ ಡಿಡಿಪಿ ಅವರಿಗೆ ಒಂದು ದೂರವಾಣಿ ಸಂಪರ್ಕವನ್ನ ಮಾಡುವಂತ ಪ್ರಯತ್ನ ಮಾಡೋಣ. ವಿಡಿಯೋ ಮಾಡಕ್ ಹೋಗ್ಬೇಡ ಪ್ರಾಬ್ಲಮ್ ಏನಿಲ್ಲ. ಇನ್ಫೆಕ್ಷನ್ಸ್ ಬಗ್ಗೆ ವಾಟ್ ಎವರ್ ಡಾಕ್ಟರ್ ಹೇಳಿದ್ರು ನೀವು ಕೇಳಿದ್ರಲ್ಲ, ಅದೇ ವಾಟ್ನ ಹೋದ ಪ್ರಾಬ್ಲಮ್ ಇಲ್ಲಿ ಏನ್ ನಿಮ್ಮನ್ನ ಕೇಳಿನ ಬಂದ ಒಂದು ಒಟ್ಟು
ಏನ್ ಪ್ರಾಬ್ಲಮ್? ಹೋಗಿ ಮತ್ತ ಸಂಜೆ ನಾವು 6 ಗಂಟೆಗೆ ಬರ್ತೀವಿ ಮನೆಗೆ. 1 ಗಂಟೆದಾಗ ಊಟ ಕೊಟ್ಟಾರ ಅವ್ರು. 1 ಗಂಟೆದಾಗ ಊಟ ಕೊಟ್ಟಾರ. ಸರ್ಗಳು ಟೀಚರ್ಗಳು ಕೇಳಿದ್ರಿ ಅದು ಬಸ್ ಹಲ್ಲಿ ಬಿದ್ದೈತೆ ಅಂತ ಹೇಳಿ. ಸರ್ಗಳು ಟೀಚರ್ಗಳು ಸ್ವಲ್ಪ ಕೇರ್ ಮಾಡ್ರೆ ನಮ್ಮ ಮಕ್ಳಿಗೆ ಏನ್ ಪ್ರಾಬ್ಲಮ್ ಆಗ್ತಿತ್ತು ಇನ್ನೂ ಮಟ್ಟ ಆಗ್ತಿರಕಿಲ್ರಿ. ಅದು ಇಷ್ಟ ತ್ರಾಸ ಆಗ್ತಿರಕಿಲ್ರಿ. ಈಗ ಆಗಿಲ್ ಬಿಡ್ರಿ, ಅಕಸ್ಮಾತ್ ಆಗಿರ ಏನ್ ಆಗ್ತಿತ್ರಿ. ನಮ್ಮ ಮಕ್ಳು ವಯಸ್ಸಕ್ಕೆ ಬಂದವ್ರಿ. ಈಗ ನಮ್ಮ ಮಕ್ಳಿಗೆ ಆಗಿರ ಯಾರು ಮನೆ ಆಗ್ತದೆ, ಯಾರು ಸರ್ಕಾರ ಬರ್ತಿದ್ರಿ. ಮೊದಲು ಊಟದಾಗ ಏನೋ ತೊಂದರೆ ಆಗ್ತಿತ್ತು, ನಾವು ಹೇಳ್ಕೊಂಡಿದ್ದು ನಾವು ಸರಿಯಾಗಿ ಊಟ ಕೊಡೋದು. ಎಸ್, ಇದೀಗ ದೂರವಾಣಿ ಸಂಪರ್ಕದ ಮುಖಾಂತರ ಬೆಳಗಾವಿಯ ಡಿಡಿಪಿಐ ಉಪನಿರ್ದೇಶಕರಾದಂತಹ ಲೀಲಾವತಿ ಹಿರೇಮಠ್ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ಈಗ ಮಕ್ಕಳ ಆರೋಗ್ಯದ ಸ್ಥಿತಿಯಲ್ಲಿ ಯಾವ ಹಂತದಲ್ಲಿದೆ, ಯಾರು ಇದಕ್ಕೆಲ್ಲ ಎಂಬ ಮಾಹಿತಿ ಏನಾದ್ರು ತಮಗೆ ದೊರೆತಿದೆಯಾ? ಖಂಡಿತ ಸರ್. ಈಗ ನಿನ್ನೆಲ್ಲ ಮೊನ್ನೆ ಏನು ಅದು ಸಾಯಂಕಾಲ ಆದಂತಹ ಘಟನೆ, ಮಕ್ಕಳು ಊಟ ಮಾಡಿದ ಆದ್ಮೇಲೆ ಅದು ತಾಟಿನಲ್ಲಿ ಕಂಡು ಬಂದಿರುವಂತದ್ದು. ಸೊ ಸಾಯಂಕಾಲ 6 ಗಂಟೆವರೆಗೂ ಮಕ್ಕಳಲ್ಲಿ ಯಾವುದೇ ಒಂದು ಆರೋಗ್ಯದ ವಿಷಯದಲ್ಲಿ ವ್ಯತ್ಯಾಸ ಇರಲಿಲ್ಲ. ಆ ನಂತರ ಸ್ವಲ್ಪ ಮಕ್ಕಳಿಗೆ ಏನಂತಂದ್ರೆ ತಲೆ ಸುತ್ತು ಬರೋದು ಅಥವಾ ಸ್ವಲ್ಪ ಅಬ್ಡಮನ್ ಪೇನ್ ಬಂದಿದೆ. ತಕ್ಷಣ ನಮ್ಮ ಶಿಕ್ಷಕರು ಮತ್ತು PDO ಅಲ್ಲಿ ಸ್ಥಾನಿಕವಾಗಿದ್ದಂತ ಎಲ್ರು ಪಾಲಕರ ಸಮೇತ ಹತ್ತಿರದಲ್ಲೇ ಇದ್ದಂತ ಆಸ್ಪತ್ರೆಗೆ ನಾವು ದಾಖಲಿಸಿ ಅಲ್ಲಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನ ಮಕ್ಕಳಿಗೆ ಮಾಡಿ ಸುಮಾರು 20 ಮಕ್ಕಳು ಅವಾಗಿನೇ ಡಿಸ್ಚಾರ್ಜ್ ಆಗಿದ್ದಾರೆ. ಸುಮಾರು 10:30-11 ಗಂಟೆವರೆಗೂ ಮಕ್ಕಳು ಪಾಲಕರ ಜೊತೆಗೆ ಮನೆಗೆ ಹೋಗಿ ಆರಾಮಿದ್ದಾರೆ. ಒಂದು 10 ಮಕ್ಕಳು 9 ಮಕ್ಕಳು ಮಾತ್ರ ನಾವು ಬಿಮ್ಸ್ಗೆ ರೆಫರ್ ಮಾಡಿದ್ವಿ. ಆ ಮಕ್ಕಳಿಗೂ ಕೂಡ ಅಬ್ಸರ್ವೇಷನ್ ನಲ್ಲಿ ಇಟ್ಟು ನಿನ್ನೆ ಬೆಳಗ್ಗೆನೆ ಅವ್ರು ಆರಾಮಾಗಿದ್ದಾರೆ. ಆದ್ರೂ ಇವತ್ತು ಈಗ ಬೆಳಗ್ಗೆ ಇನ್ನೊಂದು 10-15 ನಿಮಿಷದಲ್ಲಿ ಅಥವಾ ಅರ್ಧ ಗಂಟೆನಲ್ಲಿ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಆ ಮಕ್ಕಳು ಎಲ್ಲ ಆರೋಗ್ಯವಾಗಿದ್ದಾರೆ. ಆರೋಗ್ಯ ವಿಷಯದಲ್ಲಿ ಯಾವುದೂ ತೊಂದರೆ ಇಲ್ಲ ಸರ್. ಅದು ಮುಂದುವರೆದ ಭಾಗವಾಗಿ ನಿನ್ನೆ ನಾವು ಮತ್ತೆ ನಮ್ಮ ಮಿಡ್ ಡೇ ಮೀಲ್ಸ್ ಆಫೀಸರ್ಸ್, ತಾಲೂಕು ಆಫೀಸರ್ಸ್, ಆಮೇಲೆ DHO ಎಲ್ಲರೂ ಮೊನ್ನೆನೂ ಅವರಿದ್ರು, ನಿನ್ನೆನೂ ನಮ್ಮ ಒಟ್ಟಿಗಿದ್ರು. ನಿನ್ನೆ ಮತ್ತೆ ಒಂದು ಮೀಟಿಂಗ್ ಅನ್ನ ಮಾಡಿ ಒಂದು ತಕ್ಷಣ ಒಂದು ಆರೋಗ್ಯ ಸಂಬಂಧಿತವಾಗಿ ಕ್ರಮ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಮುಖ್ಯ ಶಿಕ್ಷಕರಿಗೆ ನೋಟಿಸ್ ಜಾರಿ ಮಾಡಿದೀವಿ ಸರ್, ಎಚ್ಚರಿಕೆ ಕೊಟ್ಟಿದೀವಿ. ನಿನ್ನೆ ಎಲ್ಲಾ ಪಾಲಕರ ಜೊತೆಗೆ ಕುಂತ್ಕೊಂಡು ಸಭೆಯನ್ನು ಮಾಡಿದೀವಿ. ಮಕ್ಕಳ ಜೊತೆಗೆ ಮಾತನಾಡಿ ಬೆಳಗಿನ ಹಾಲನ್ನು ಮಕ್ಕಳೊಟ್ಟಿಗೆ ಸೇವಿಸಿ ಮಕ್ಕಳಲ್ಲಿ ಮಾನಸಿಕ ಧೈರ್ಯವನ್ನ ತುಂಬುವಂತಹ ಒಂದು ಕಾರ್ಯವನ್ನ ಮಾಡಿದೀವಿ ಸರ್. ಅಲ್ಲಿ ಸ್ವಸಹಾಯ ಸಂಘದವರು ಅಡಿಗೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ PDO ಅವರು ವಿಚಾರಣೆ ಮಾಡಿ ತಕ್ಷಣ ಕ್ರಮ ಮಾಡುವಂತದ್ದು ಆಗ್ತದೆ ಸರ್. ಅವ್ರ ಮೇಲೆ ಈಗ ಕ್ರಮ ಆಗುವಂತದ್ದು. ಮತ್ತೆ ಯಾಕೆ ಆಯ್ತು, ಇಲ್ಲಿ ನಮಗ್ ಬಂದಂತ ಮಾಹಿತಿ ಪ್ರಕಾರ ಹಲ್ಲಿ ಏನೋ ಬಿದ್ದಿತ್ತು. ಒಂದ್ ಹಂತದಲ್ಲಿ ಕೆಲವರು ಊಟ ಮಾಡಿ ಮುಗಿಸಿದ ಮೇಲೆ ಅದು ಗೊತ್ತಾಯ್ತು. ಅದಾದ್ಮೇಲೆ ಅದನ್ನ ತೆಗೆದು ಬಿಸಾಕಿ ಮತ್ತೆ ಅದಕ್ಕೆ ಫ್ರೆಶ್ ಆಗಿ ಮಾಡಿದ್ರು ಅಂತ. ಒಂದು 25 ಮಕ್ಕಳಿಗೆ ಇಲ್ಲ ಸರ್ ಮಾಡಿದೀವಿ ಸರ್. ನಿನ್ನೆನೆ ಈಗ ನಾವು ಈಗಾಗಲೇ ಅವ್ರಿಗೆ ನೋಟಿಸ್ ಜಾರಿ ಮಾಡಿದೀವಿ. ಆಮೇಲೆ PDO ಯಾಕಂದ್ರೆ ತಕ್ಷಣಕ್ಕೆ ಮತ್ತೆ ಒಂದು ದಿವಸ ನನ್ನ ಮಕ್ಕಳಿಗೆ ಬಿಸಿ ಊಟ ನಿಲ್ಬಾರ್ದು ಸರ್. ಸೊ ಆ ಕಾರಣಕ್ಕಾಗಿ ನಾವು ತಕ್ಷಣದ ವ್ಯವಸ್ಥೆ ಆಗಿ ಪಕ್ಕದಲ್ಲೇ ಇರುವಂತಹ ಪ್ರಾಥಮಿಕ ಶಾಲೆಗೂ ಸಹ ಟ್ಯಾಗ್ ಮಾಡಿ ನಿನ್ನೆ ಹಾಲು ಮತ್ತು ಬಿಸಿ ಊಟವನ್ನ ಕೊಟ್ಟಿದೀವಿ. ಅವ್ರ ಮೇಲೂ ಕ್ರಮ ಆಗ್ತದೆ ಸರ್. ದಯವಿಟ್ಟು ನಮ್ಮ ಐಡನ್ಸ್ ಮೂಲಕ ತಮಗೆ ಒಂದೇ ಒಂದು ರಿಕ್ವೆಸ್ಟ್ ಮೇಡಮ್, ಒಂದು ಸರ್ಪ್ರೈಸ್ ವಿಸಿಟ್ ರೈಡ್ ಗಳನ್ನ ನೀವು ಮಾಡ್ತಾ ಇರ್ಬೇಕು ಮೇಡಮ್ ಸರ್ಕಾರಿ ಶಾಲೆ. ಖಂಡಿತ ಸರ್, ಖಂಡಿತ ಮಾಡ್ತೀವಿ ಸರ್, ಖಂಡಿತ. ಬಹಳ ಬೇಜವಾಬ್ದಾರಿಯಾಗಿ ನಡ್ಕೊಂಡ್ಬಿಟ್ರೆ ಅಲ್ಲಿನ ಶಿಕ್ಷಕರುಗಳಾಗ್ಬೋದು, ಅವ್ರು ಯಾರು ಇದನ್ನ ಮಾಡುವಂತದ್ದು ಬಡವರ ಆರೋಗ್ಯದ ಮೇಲೆ ತುಂಬಾ ಏನಾದ್ರು ಏರ್ಪೇರ್ ಆಗ್ಬಿಟ್ರೆ ಪೋಷಕರು ಇಲ್ಲ ಸರ್, ಯಾವ ಮಕ್ಕಳಾಗ್ಲಿ ನಮ್ಮ ಮಕ್ಕಳು ಸರ್. ಖಂಡಿತ ಈ ಬಗ್ಗೆ ನಾವು ತಮ್ದು ಸಲಹೆ ಏನಿದೆ ನಾವು ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ. ಧನ್ಯವಾದಗಳು ಸರ್, ಧನ್ಯವಾದ. ಎಸ್, ಇದೀಗ DDPI ಉಪನಿರ್ದೇಶಕರು ಮಾತನಾಡಿದಂತ ಸಂದರ್ಭದಲ್ಲಿ ಅಷ್ಟು ಮಕ್ಕಳು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ. ಈಗ 9 ಜನ ಇನ್ನು 15 ನಿಮಿಷದಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಆಸ್ಪತ್ರೆಯಿಂದ. ಅವರ ಆರೋಗ್ಯ ಕೂಡ ಸಂಪೂರ್ಣವಾಗಿ ಹತೋಟಿಯಲ್ಲಿದೆ. ಯಾವುದೇ ರೀತಿ ಚಿಂತೆಗೆ ಒಳಗಾಗುವಂತ ಪರಿಸ್ಥಿತಿಯಲ್ಲಿ ಪೋಷಕರು ಇಲ್ಲ, ಅಧಿಕಾರಿಗಳು ಎಲ್ಲ ಈಗ ಜೊತೆಗೆ ಇದ್ದಾರೆ. ಅವರಷ್ಟು ಜನ ಡಿಸ್ಚಾರ್ಜ್ ಆದ್ಮೇಲೆನೆ ನಾವು ಕೂಡ ಅಲ್ಲಿ ಅಧಿಕಾರಿಗಳನ್ನ ವಾಪಸ್ ಹೊರಡೋದಕ್ಕೆ ಹೇಳಿದೀವಿ. ಪೋಷಕರ ಜೊತೆಗೆ ಇದೀಗ ಸಭೆ ಕೂಡ ಮಾಡಿದೀವಿ. ಮಕ್ಕಳ ಒಂದು ಮಾನಸಿಕ ಧೈರ್ಯವನ್ನ ತುಂಬುವಂತ ಕೆಲಸ ಕೂಡ ನಾನೇ ವೈಯಕ್ತಿಕವಾಗಿ ಅಲ್ಲಿ ಹೋಗಿ ಆ ಸ್ಥಳಕ್ಕೆ ಪರಿಶೀಲನೆ ನೀಡಿ ಅದ್ರ ಜೊತೆಗೆ DDPI ಲೀಲಾವತಿ ಅವರು ಹೇಳಿದ್ದಾರೆ, ಇದೀಗ ನೋಟಿಸ್ ಕೂಡ ನಾವು ಜಾರಿ ಮಾಡಿದೀವಿ ಶಿಕ್ಷಕರಿಗೆ ಹಾಗೂ ಆ ಶಾಲೆಗೆ. ಮತ್ತೆ ಈ ರೀತಿ ಆಗಬಾರ್ದು, ಯಾಕೆ ಈ ರೀತಿ ಆಯ್ತು ಅನ್ನೋ ಉತ್ತರವನ್ನ ಕೂಡ ಅವ್ರು ನೀಡಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿ ಆದ್ರೆ ಅವ್ರ ಮೇಲೆ ಕಠಿಣ ಕ್ರಮವನ್ನ ಕೈಗೊಳ್ಳುವಂತಹ ಎಚ್ಚರಿಕೆಯ ಸೂಚನೆ ಕೂಡ ನೀಡಿದೀವಿ ಎಂಬ ಮಾತನ್ನ DDPI ಅವರು ಇದೀಗ ಹೇಳಿದ್ದಾರೆ.
ಎಲ್ಲೋ ಒಂದ್ ಕಡೆ ಇದೀಗ ಅಷ್ಟು ಮಕ್ಕಳು ಆರೋಗ್ಯದ ಸ್ಥಿತಿ ಸ್ವಲ್ಪ ಹತೋಟಿಗೆ ಬಂದು ಅವರೆಲ್ಲ ಆರಾಮಾಗಿದ್ದಾರೆ ಎಂಬ ವಿಷಯ ಗೊತ್ತಾದ ಮೇಲೆ ಪೋಷಕರು ಸ್ವಲ್ಪ ನೆಮ್ಮದಿಯಾಗಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಈ ರೀತಿಯ ಒಂದು ಶಾಲೆಗಳ ಮೇಲೆ ನಾವು ಸಡನ್ ವಿಸಿಟ್ ಗಳು ಮಾಡ್ತೀವಿ, ಅಲ್ಲಿನ ಸ್ವಚ್ಛತೆಗಳ ಬಗ್ಗೆ ನಾವು ಖಂಡಿತವ ಕ್ರಮವನ್ನ ಕೈಗೊಳ್ತೀವಿ ಎಂಬ ಮಾತನ್ನ ಡಿಡಿಪಿ ಅವರು ಹೇಳಿದ್ದಾರೆ. ನೋಡೋಣ ಎಷ್ಟರ ಮಟ್ಟಕ್ಕೆ ಇದರ ಒಂದು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಗುತ್ತೆ. ಯಾಕಂತಂದ್ರೆ ಆರೋಗ್ಯ ಎಂಬ ವಿಷಯದ ಬಗ್ಗೆ ಯಾವುದೇ ರೀತಿ ಕಾಂಪ್ರಮೈಸ್ ಆಗ್ಬಾರ್ದು, ಒಂದು ಚೂರು ಕಾಂಪ್ರಮೈಸ್ ಆಗ್ಬಾರ್ದು. ಕ್ಲೆನ್ಲಿನೆಸ್ ಅಲ್ಲಿ ಆಗ್ಬೋದು, ಅಲ್ಲಿನ ಶೌಚಾಲಯಗಳಲ್ಲಾಗ್ಬೋದು, ಅಲ್ಲಿ ಅಕ್ಕಪಕ್ಕ ನೀರುಗಳು ನಿಂತ್ರೆ ಸೊಳ್ಳೆಗಳು ಹೆಚ್ಚಾದ್ರೆ ಅಲ್ಲಿ ಉಂಟಾಗುವಂತಹ ಡೆಂಗ್ಯೂ ಸಮಸ್ಯೆ ಆಗ್ಬೋದು. ಮುಖ್ಯವಾಗಿ ಶಾಲಾ ಆವರಣದಲ್ಲಿ ಸ್ವಚ್ಛತೆ ಕಾಪಾಡುವಂಥದ್ದು ಶಾಲಾ ಶಿಕ್ಷಕರ ಹಾಗೂ ಸಿಬ್ಬಂದಿ ವರ್ಗದವರ ಪ್ರಥಮ ಆದ್ಯತೆ ಆಗಿರ್ಬೇಕು. ಇದ್ರ ಬಗ್ಗೆ ಖಂಡಿತ ನಾವು ಹೆಚ್ಚಿನ ಕ್ರಮವನ್ನ ಕೈಗೊಳ್ತೇವೆ ಎಂಬ ಮಾತನ್ನ ಇದೀಗ ಮೇಲಧಿಕಾರಿಗಳು ಹೇಳಿದ್ದಾರೆ. ನಾವು 6 ಗಂಟೆಗೆ ಬರ್ತೀವಿ ಮನೆಗೆ. 1 ಗಂಟೆದಾಗ ಊಟ ಕೊಟ್ಟಾರ್ರಿ ಅವ್ರು. 1 ಗಂಟೆದಾಗ ಊಟ ಕೊಟ್ಟಾರ್ರಿ. ಸರ್ಗಳು ಟೀಚರ್ಗಳು ಕೇಳಿದ್ರಿ ಅದು ಬಸ್ಟ್ ಅಲ್ಲಿ ಬಿದ್ದೈತೆ ಅಂತ ಹೇಳಿ. ಸರ್ಗಳು ಟೀಚರ್ಗಳು ಸ್ವಲ್ಪ ಕೇರ್ ಮಾಡ್ರೆ ನಮ್ಮ ಮಕ್ಳಿಗೆ ಏನ್ ಪ್ರಾಬ್ಲಮ್ ಆಗ್ತಿತ್ತು ಇನ್ನೂ ಮಟ್ಟ ಆಗ್ತಿರಕಿಲ್ರಿ, ಅದು ಇಷ್ಟ ತ್ರಾಸ ಆಗ್ತಿರಕಿಲ್ರಿ. ಈಗ ಆಗಿಲ್ ಬಿಡ್ರಿ, ಅಕಸ್ಮಾತ್ ಆಗಿರ ಏನ್ ಆಗ್ತಿತ್ರಿ. ನಮ್ಮ ಮಕ್ಳು ವಯಸ್ಸಕ್ಕೆ ಬಂದವ್ರಿ, ಈಗ ನಮ್ಮ ಮಕ್ಳಿಗೆ ಆಗಿರ ಯಾರು ಮನೆ ಆಗ್ತದೆ, ಯಾರು ಸರ್ಕಾರ ಬರ್ತಿದ್ರಿ ಫಸ್ಟ್ ಹೇಳ್ಕೊಂಡಿರ್ರಿ. ಮತ್ತ ಊರಿನ ಅಧ್ಯಕ್ಷರದಾರಿ ನೋಡ್ಕೋತಾರಂತ ನಾವ್ ಇನ್ನೂ ಮಟ್ಟ ಸಾಲಿಗೆ ಹೋಗಿಲ್ರಿ. ಮತ್ತ ಈಗ ಈ ತರ ನಮ್ಮ ಮಕ್ಳಿಗೆ ಹಿಂಗ ಆಗೈತಿ ಅಂದ್ರ ನಮ್ಗ ಆಗೋದನ್ನಲ್ಲ ತ್ರಾಸ. ಏನಂತ ಹೇಳುದು ಮಕ್ಕಳ್ರಿ ಶಾಲ್ಯಾಗ ಅಲ್ಲಿ ಬಿದ್ದೈತಿ, ನಾವೆಲ್ಲಾ ಊಟ ಮಾಡಿದ್ವಿ, ನಮ್ ತ್ರಾಸ ಆಗೈತಿ ಅಂತ ಹೇಳ್ರಿ. ಈಗ ಒಂದ್ಸಲ ನೀಡಾಕತ್ತಂದ್ರ ಎಲ್ಲರಿಗೂ ನೀಡತಾರ ಸರ್. ಈಗ ಒಂದ್ಸಲ ಹಳ್ಳಿ ಅವ್ರ ಕಾನು ಮಟ್ಟ ನೀಡಿದಾರ್ರಿ ಅವ್ರ. ಮತ್ತ ಅಷ್ಟು ಜನ ಹುಡುಗರಿಗೆಲ್ಲಾ ತ್ರಾಸ ಆಗತೈತ್ರಿ ಅದ. ನಾವೆಲ್ಲ ಕೆಲ್ಸಕ್ಕೆ ಹೋದ್ರು ದವಾಖಾನೆ ಹೋದ್ಮೇಲೆ ಗೊತ್ತಾಗಿತ್ರಿ ನಮ್ಗೆ. ಮಾಸ್ತರ್ಗಳು ನಮ್ಗೇನ್ ತಿಳಿಸಿಲ್ರಿ. ಹುಡುಗರಿಗೆ ಆರಾಮಿಲ್ಲ ಆದ್ಮ್ಯಾಕ ಗೊತ್ತಾತ್ರಿ ನಮ್ಗೆ. ನಮ್ಮ ಹೆಸರು ಬರ್ಮಕ್ಕ ಬಿಜನಾಳ್. ಮಾರ್ಕಂಡ ನಗರ ಒಳಗಡೆ ಊಟ ಮಾಡುವಂತ ಬಿಸಿ ಊಟದ ಒಳಗಡೆ ಹಲ್ಲಿ ಕಂಡಿರುವಂತದ್ದನ್ನ ನೋಡಿ ಗಾಬರಿ ಆಗಿದ್ದಾರೆ. ಮಕ್ಕಳಿಗೆ ಅದನ್ನ ತಕ್ಷಣ ಗಮನಕ್ಕೆ ಬಂದ ತಕ್ಷಣ ಅದನ್ನೆಲ್ಲ ಚೆಲ್ಲಿ ಮತ್ತೆ ಹೊಸದಾಗಿ ಬಿಸಿ ಊಟ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಗಾಬರಿಗೆ ಮಕ್ಕಳು ವಾಮಿಟಿಂಗ್ ಸೆನ್ಸೇಷನ್ ಆಗಿದೆ ಅನ್ನುವಂಥದ್ದು ಗಮನಕ್ಕೆ ಬಂತು. ಸೊ ಹೀಗಾಗಿ ಮಕ್ಕಳೆಲ್ಲ ಆರಾಮಿದ್ದಾರೆ, ಏನು ತೊಂದರೆ ಇಲ್ಲ. ಮತ್ತು DHO, THO ಮತ್ತು ಎಲ್ಲ ವೈದ್ಯಾಧಿಕಾರಿಗಳು, ಖಾಸಗಿ ವೈದ್ಯಾಧಿಕಾರಿಗಳು ಇದ್ದಾರೆ. ಅವರೊಟ್ಟಿಗೆ ನಾವು ಚರ್ಚೆ ಮಾಡಿದ್ವಿ, ಆರಾಮಿದ್ದಾರೆ ಮಕ್ಕಳು, ಏನು ತೊಂದರೆ ಇಲ್ಲ. ಸರ್, ಈಗ ತಾವು ಹೇಳ್ತಿದ್ರಿ ಮತ್ತೆ ಬೇರೆ ಅಡಿಗೆ ಮಾಡಿ ನಾವೆಲ್ಲ ಅಡಿಗೆ ಬಡಿಸಿದ್ವಿ ಮಕ್ಕಳಿಗೆ ಅಂತೇಳಿ, ಮತ್ತೆ ಹೆಂಗ್ ವಾಂತಿ ಭೇದಿ ಆಗತ್ತೆ ಮಕ್ಕಳಿಗೆ ಅಂತ? ಅದು ಮನೆಗೆ ಹೋದ ತಕ್ಷಣ ಅವರು ಸ್ವಂತ ಕಲ್ಪನೆ ಮಾಡ್ಕೊಂಡು ಹಿಂಗಾಗಿದೆ ಅಂತ ಹೇಳಿ ಮಾಡ್ಕೊಂಡು ಇಲ್ಲ ಆಗಿಲ್ಲ ಅಂತವ್ರಿಗೆ ಯಾರಿಗೂ ಆಗಿಲ್ಲ. ಊಟ ಸಿಗಿದ ತಕ್ಷಣ ಯಾರಿಗೂ ಒಬ್ರಿಗೊಬ್ರು ಅದೇ ಇವಾಗೂ ಸಹ ಅಡಿಗೆ ಇರುವಂತ ಮಕ್ಕಳಿಗೂ ಸಹ ವಾಂತಿ ಆಗುವಂತ ಇಲ್ಲ ಅಂತವ್ರಿ ಅಂತ ಯಾವ ಮಕ್ಕಳು ಅಡ್ಮಿಟ್ ಆಗ್ತಾ ಇಲ್ಲ. ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ ಅನ್ನುವಂಥದ್ದು ಗಮನಕ್ಕೆ ಮಾತ್ರ ಆಗ್ತಾ ಇದೆ. ತಾವು ಪ್ಯಾನಿಕ್ ಅಂತ ಹೇಳಿದ್ರಿ, ಪ್ಯಾನಿಕ್ ಆಗಿದಾವ ಅಂತ ಹೇಳಿ. ಪ್ಯಾನಿಕ್ ಆದ್ರೆ ಇಷ್ಟು ಜನ ಎಲ್ಲ ಬಂದು ಇಲ್ಲಿ ಅಡ್ಮಿಟ್ ಆಗ್ತಾರ? ಒಬ್ರಿಗೊಬ್ರು ನಮ್ ಗಮನಕ್ಕೆ ಬಂದಿದ್ದು ಇದೇ ತರನೇ. ಡಾಕ್ಟರ್ ಸಹ THO ಅವರು ಹೇಳಿದ್ರು, ಮತ್ತೆ DHO ಅವರು ಹೇಳಿದ್ರು. ಸೊ ಇದರಿಂದ ಬರುವಂತದ್ದೇನಲ್ಲ, ಮಕ್ಕಳು ಗಾಬರಿಯಾಗಿ ಆತರ ಭಾವನೆಗಳ ಹಿಂಗಾಗಿ ಎಮೋಷನಲ್ ಆಗಿ ಹಂಗಾಗಿದೆ ಅಂತ ಸಾಧ್ಯ ಇದೆ ಸರ್? ಅದೇ ಡಾಕ್ಟರ್ ಹೇಳಿದ್ರು, ನಮ್ಗಂತೂ ಗೊತ್ತಾಗುದಿಲ್ಲ ವಿಷಯದಲ್ಲಿ. ಬಿಸಿ ಊಟ ಅನ್ನ ಸಾಂಬಾರು ಅಷ್ಟೇ ಊಟ ಮಾಡಿದ್ದಾರೆ. ಅಲ್ಲೇ ಬಿದ್ದಿದ್ದಂತ ಅದೇ ಅದಕ್ಕಿಂತ ಮುಂಚೆ ಹಲ್ಲಿ ಬಿದ್ದಿದ್ದನ್ನು ಗಮನಿಸಿದ್ದಾರೆ. ಅದನ್ನ ನೋಡಿದ ತಕ್ಷಣ ಅವರು ಗೊತ್ತಾದ ತಕ್ಷಣ ಅದನ್ನ ತೆಗೆದೋಗಿದ್ದಾರೆ. ಮತ್ತೆ ಹೊಸದಾಗಿ ಬಿಸಿ ಊಟ ಮಾಡಿಕೊಟ್ಟಿದ್ದಾರೆ ಮಕ್ಕಳಿಗೆ ಹಸಿವು ಇರಬಾರ್ದು ಅಂತ ಹೇಳಿ. ಅದಾದ್ಮೇಲೆ ಸಹ ಸಾಯಂಕಾಲ 5 ಗಂಟೆವರೆಗೂ 6 ಗಂಟೆವರೆಗೂ ಸಹ ಮಕ್ಕಳಿಗೆ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ. ಅದಾದ ನಂತರ ಒಬ್ರಿಗೊಬ್ರು ಕಲ್ಪನೆ ಮಾಡಿ ಒಬ್ರಿಗೊಬ್ರು ಮಾತಾಡಿ ಆಗಿದೆ ಅನ್ನುವಂಥದ್ದು ನಮ್ಗೆ ಸುದ್ದಿ ಬಂದಿರುತ್ತೆ. ಒಮ್ಮೆ ಹೇಗ್ ಹೆದರ್ತಾರ್ರಿ ಸರ್, ನಾವ್ ನೋಡ್ರಿ ಕೆಲ್ಸಕ್ಕೆ ಹೋಗಿರ್ತೇವ್ರಿ, ಮನ್ಯಾಗ ಇರಂಗಿಲ್ರಿ, ಎಲ್ಲಾ ಸ್ಕೂಲ್ ಹೋಗಿರ್ತಾವ, ಅವ್ರದ ಜವಾಬ್ದಾರಿ ಇರ್ತೈತಿಲ್ರಿ ಅದು. ಈಗ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು ನೋಡ್ಕೋಬಾರ್ದು ಅವ್ರಿಗೆ ಗೊತ್ತಿರ್ಬೇಕ್ರಿ. ಅದ ನಮಗಲ್ಲ. ಊಟ ಸರಿಯಾಗಿ ಕೊಡ್ಬೇಕಿಲ್ರಿ, ಅಡ್ಗಿ ಮಾಡೋರು ಸರಿಯಾಗಿ ಮಾಡ್ಬೇಕು, ಇವ್ರು ಸ್ವಲ್ಪ ಚೆಕ್ ಮಾಡ್ಬೇಕು. ಈಗ ಎರಡು ಸಲ ಮಕ್ಕಳು ಹೇಳಿದಾಗೂ ಕೇರ್ ತಗೊಂಡಿಲ್ಲ ಅವ್ರ. ಈಗ ಈ ಸ್ವಲ್ಪ ನುಸಿಯನ್ನು ಹುಳವನ್ನು ಏನ್ ಬಿದ್ರು ಕೇರ್ ತಗೊಂಡಿಲ್ಲ ಅವರು. ಮಕ್ಕಳು ಬಂದ್ ಮನ್ಯಾಗ ಹೇಳಿದಾರ ನಮಗ್. ಆದ್ರ ನಾವೇನೋ ಸುಮ್ಮನೆ ಹೋಗ್ಬಾರ್ದು ಸಾಲಿ, ನಮ್ಮೂರ್ ಸಾಲಿ ಅಂತ ನಾವು ಸ್ವಲ್ಪ ತಡ್ಕೊಂಡಿದ್ವಿ. ಬ್ಯಾರೆ ಊಟ 20 ಜನ ಹುಡುಗರಿಗೆ ಅಷ್ಟ ಹಾಕ್ಯಾರಂತ್ರಿ ಅವ್ರು.
ಉಳ್ಕಿದ್ ಹುಡುಗರಿಗೆ ಹಾಕಿಲ್ಲ. ಪೈಲಾ ಏನ್ ಊಟ ಮಾಡಿದವ್ರಲ್ಲ ಅವ್ ಮೊದಲು ಊಟ ಮಾಡಿದವ್ರಿ. ಮತ್ ಸರ್ ಊಟ ಮಾಡಿದಾರಂತ್ರಿ. ನಮ್ ಮಕ್ಳು ಹೇಳಿದಾರ ಸರ್ ಊಟ ಮಾಡಿದಾರು, ಸರ್ದ ಏನು ತಪ್ಪಿಲ್ಲ, ಸರ್ ಏನು ತಪ್ಪಿಲ್ಲ. ಅಡಿಗೆ ಮಾಡಾರ್ದ ಪ್ರಾಬ್ಲಮ್ ರೀ ಅದು. ಎಷ್ಟ್ ಮಕ್ಳು ಅದಾರಮ್ಮ ಎಲ್ಲಾ ಸೇರಿ ಒಂದ್ 50 ಜನ ಮಕ್ಳು ಅದಾರ್ರಿ ಸರ್. 45 ಜನ ಅದಾರ. ನಮ್ ಕೆಲ್ಸಕ್ ಹೋಗಿದ್ದು ನಮ್ಗ್ ಗೊತ್ತೇ ಇಲ್ರಿ ಸರ್. ನಮ್ಮ ಮನೆಯವ್ರು ಆಜು ಬಾಜುಕಿನವ್ರೆಲ್ಲ ದವಾಖಾನೆ ತಗೊಂಡ್ ಹೋಗಿದಾರ್ರಿ. ನಮಗ್ ಏನು ಗೊತ್ತಾ ಇಲ್ರಿ. ಅವ್ರಿಗೆ ಹೊಟ್ಯಾಗ ತ್ರಾಸ ಅದು ಚಕ್ಕರ್ ಬರೋದು ಆಗಾಕತ್ತೈತೇನ್ರಿ. ಮತ್ತ ಆಮೇಲೆ ಇಂಜೆಕ್ಷನ್ ಮಾಡ್ಸ್ಕೊಂಬರಾಗಾಗಿ ಹೋಗಿದ್ವಿ ನಾವು. ಅಲ್ಲಿ ಇಂಜೆಕ್ಷನ್ ಮಾಡ್ಸಿದಾಕ್ರಿ ಮತ್ ಜಾಸ್ತಿ ಆತ್ರಿ ಅದು ಚಕ್ಕರ್ ಬರೋದು. ಏನೂ ಆಗಿಲ್ಲ ಈಗ ಮಕ್ಕಳು ಅಂದ್ರೆ ಎಲ್ಲಾ ಮಕ್ಕಳು ಅಷ್ಟೇ ರೀ. ಅವ್ರಿಗಾದ್ರು ಮಕ್ಕಳ, ನಮಗಾದ್ರು ಮಕ್ಕಳ ರೀ. ಅವ್ರು ಸ್ವಲ್ಪ ನಮ್ಗ್ ಗೊತ್ತಾಗೋಕ್ಕಿಂತ ಮುಂಚೆನ ಕೇರ್ ತಗೋಬಹುದಾಗಿತ್ತಲ್ರಿ ಅವ್ರ. ಈಗೇನ್ ಆಂಬುಲೆನ್ಸ್ ಇಲ್ಲೋ ಏನು ಸ್ಪೆಷಾಲಿಟಿ ಇಲ್ರಿ ಈಗ. ಮತ್ತ ಅವ್ರ ಕೇರ್ ತಗೋಬೇಕಿತ್ರಿ. ಅದನ್ನ ನಮಗ್ ತಿಳಿಸ್ದಾನ ಅವ್ರು ಇದನ್ನ ಮಾಡ್ತೀರಂದ್ರ ಅವಾಗ ನಾವು ಒಪ್ಕೋತಿದ್ವಿ. ನಾವು ಲಕ್ಷ್ಮೀ ರಾಜನ್ ಅವ್ರಿ. ಬೆಳಗಾವಿ ಗ್ರಾಮೀಣದ ಮಾರ್ಕಂಡೇಯ ನಗರ ಹೈಸ್ಕೂಲ್. ಮಧ್ಯಾಹ್ನ ಊಟ ನೀಡುವಂಥ ಸಂದರ್ಭದಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ನಿಂದ ಅಲ್ಲೇ ಅಡುಗೆ ತಯಾರು ಮಾಡ್ತಾರೆ. ಹಲ್ಲಿ ಬಿದ್ದಿತ್ತು ಅಂತಕ್ಕಂಥದ್ದು ಒಂದು ಗೊತ್ತಾಗಿ ಅದನ್ನೆಲ್ಲ ಚೆಲ್ಲಿದ್ದಾರೆ. ಚೆಲ್ಲಿ ಕ್ಲೀನ್ ಮಾಡಿ ಆನಂತರ ಮತ್ತೆ ಫ್ರೆಶ್ ಆಗಿ ಮಾಡಿ ಟೀಚರ್ಸ್ ಊಟ ಮಾಡಿದ್ದಾರೆ, ಮಕ್ಕಳು ಊಟ ಮಾಡಿದ್ದಾರೆ. ಜೊತೆಗೆ ಟೀಚರ್ಸು ಮಕ್ಕಳು ಸಾಯಂಕಾಲ 6 ಗಂಟೆವರೆಗೂ ಶಾಲೆನಲ್ಲಿ ಇದ್ದಾರೆ. ಅಲ್ಲಿವರೆಗೂ ಏನಾಗಿಲ್ಲ. ಆ ನಂತರ ಸ್ವಲ್ಪ ಮಕ್ಕಳಲ್ಲಿ ವಾಂತಿ ಅದು ಕಂಡು ಬಂದಿತ್ತು. ಅದನ್ನ ತಕ್ಷಣ ನಾವು ಟ್ರೀಟ್ಮೆಂಟಿಗೆ ಕರ್ಕೊಂಡ್ಬಂದು ಫಸ್ಟ್ ಏಡ್ ಮಾಡಿದ್ವಿ. 23 ರಿಂದ 25 ಮಕ್ಕಳು. ಮಾರ್ಕಂಡೇಯ ನಗರ್ ಹೈಸ್ಕೂಲ್, ಸರ್ಕಾರಿ ಪ್ರೌಢಶಾಲೆ ಮಾರ್ಕಂಡೇಯ. ಸ್ಥಿರಾಗಿದೆ. ಈಗ DHO ತಾವು ನೋಡಿದ್ರಿ. ಈಗ DHO ಮತ್ತು PHO ಅವ್ರನ್ನು ಸಹ ಭೇಟಿ ಕೊಟ್ಟು ಇಲ್ಲಿ ಲೋಕಲ್ ಡಾಕ್ಟರ್ ಜೊತೆಗೂ ಮಾತಾಡಿದ್ದಾರೆ. ಸ್ವಲ್ಪ ಮಾಸ್ ಪ್ಯಾನಿಕ್ ಅಂತಕ್ಕಂಥದ್ದು ಮಕ್ಕಳಲ್ಲಿ ಕಂಡು ಬರ್ತಾ ಇದೆ. ತಾಯಂದ್ರಿದ್ದಾರೆ, ಗಾಬರಿ ಆಗಿದ್ದಾರೆ. ತಾಯಂದ್ರಿದ್ದಾರೆ, ನಾವು ಇದ್ದೀವಿ ಮಕ್ಕಳ ಜೊತೆ. ಇಲ್ಲ ಸರ್, ಆ ಥರ ಏನಿಲ್ಲ. ಈಗ ಪ್ರಾಥಮಿಕವಾಗಿ ನಮಗೆ ಈಗ ಕೇಳ್ಪಟ್ಟಿರೋದು ಅಂತಂದ್ರೆ ಹಲ್ಲಿ ಅಂತಕ್ಕಂಥದ್ದು. ನಾವು ಮತ್ತೆ ಇನ್ನೂ ವಿಸ್ತೃತವಾದಂಥ ವಿಚಾರಣೆಯನ್ನು ಶಿಕ್ಷಕರಲ್ಲ 6 ಜನ ರೀ ಸರ್. ಒಬ್ರು HM ಲಾಂಗ್ ಲಿವ್ ಮೇಲೆ ಇದ್ದಾರೆ. ಇಲ್ಲಿ ಹತ್ರದಲ್ಲಿ ಈಗ ಅವರು ಸಾಮಾನ್ಯವಾಗಿ ಈ ಆಸ್ಪತ್ರೆಗೆ ತೋರಿಸ್ಕೊಳಕ್ ಬರ್ತಾರೆ ಸರ್ ಪಾಲಕರು. ಸೊ ಇಲ್ಲಿ ಒಂದು ಪಕ್ಕದಲ್ಲಿ ಇನ್ನೊಂದು ಹಾಸ್ಪಿಟಲ್ ಇದೆ. ಇಲ್ಲಿ 2 ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗ್ತಾ ಇದೆ ಸರ್. ಫಸ್ಟ್ ಏಡ್ ಮಾಡಿ ಮಕ್ಕಳು ಸ್ಥಿರವಾಗಿ ಹೋಗ್ತಾ ಇರೋದನ್ನ ನಾವು ಗಮನಿಸಿದ್ದೀವಿ. 23 ರಿಂದ 25 ಮಕ್ಕಳು ಸರ್. ಈಗಾಗಲೇ ಸುಮಾರು ಮಕ್ಕಳು ಹೊಳ್ಳಿ ಹೋಗಿದ್ದಾರೆ ಸರ್. ತಾವು ಈಗಾಗಲೇ ನೋಡಿದ್ರಿ. ಸ್ಟೇಬಲ್ ಆದಂಥವ್ರನ್ನ ಇಮಿಡಿಯೇಟ್ ಆಗಿ ಕಳಿಸ್ತಾ ಇದೀವಿ. B ಕಾಂಪ್ಲೆಕ್ಸ್ ಮಕ್ಕಳಿಗೆ ಧೈರ್ಯ ಬರ್ಲಿಕ್ಕೆ ಮಾನಸಿಕವಾಗಿ ಕೌನ್ಸಿಲಿಂಗ್ನು ಮಾಡ್ತಾ ಇದ್ದಾರೆ ಡಾಕ್ಟರ್. ನಾವು ಅವ್ರಿಗೆ ಮಕ್ಕಳಿಗೆ ಧೈರ್ಯ ಇರ್ತೀವಿ. ಬೆಳಗಾವಿ ಗ್ರಾಮೀಣದ ಮಾರ್ಕಂಡೇಯ ನಗರ ಹೈಸ್ಕೂಲ್. ಮಧ್ಯಾಹ್ನ ಊಟ ನೀಡುವಂಥ ಸಂದರ್ಭದಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ನಿಂದ ಅಲ್ಲೇ ಅಡುಗೆ ತಯಾರು ಮಾಡ್ತಾರೆ. ಹಲ್ಲಿ ಬಿದ್ದಿತ್ತು ಅಂತಕ್ಕಂಥದ್ದು ಒಂದು ಗೊತ್ತಾಗಿ ಅದನ್ನೆಲ್ಲ ಚೆಲ್ಲಿದ್ದಾರೆ. ಚೆಲ್ಲಿ ಕ್ಲೀನ್ ಮಾಡಿ ಆನಂತರ